ಈ ಯೂಟ್ಯೂಬ್ ನೋಡಿ ಅಡುಗೆ ಮಾಡೋದಟ್ಟು ಬಿಡ್ರಿ ಅವ ನಿಮ್ಗೆ ಹೇಳ್ತಾನೆ. ಈ ಕಡೆ ಹಚ್ಚಿಡುದು ಈ ಕಡೆ ಮಾಡೋದು ಏನು ಮಾಡಿ ಎಲ್ಲ ಮನೆ ಹಾಳು ಮಾಡಿದವು ಇವ ನಿಮ್ಗೆ ಹೇಳ್ತಾನೆ. ಇವೆಲ್ಲ ನಾಲ್ಗೆ ರುಚಿಗಾಗಿ ಮಾಡಿದಂಥ ಹೊರತು ಹೊಟ್ಟೆ ಹಿತಕ್ಕಾಗಿ ಮಾಡಿದ್ವು ಅಲ್ಲ. ಮನುಷ್ಯ ಊಟ ನಾಲ್ಗೆ ಕೇಳಿ ಉಣ್ಬೇಕು, ಹೊಟ್ಟೆ ಕೇಳಿ ಉಣ್ಬೇಕು, ನಾಲ್ಗೆ ಕೇಳಿ ಅಲ್ಲ. ನಾವೆಲ್ಲ ಮಂದಿಗೆಲ್ಲ ನಾಲ್ಗೆ ಕೇಳೇ ನಡೆಸೀವಿ. ಕೇಳಿ ಎಲ್ಲಿಗೆ ಬಂತ ಪರಿಸ್ಥಿತಿ ಅಂದ್ರೆ, ನನಗೆ ನಿನ್ನೆ ನಮ್ಮ ಮಠದಾಗ ಇಂಜಿನಿಯರ್ ಬಂದಿದ್ರು. ನಮ್ಮ ಮಠದ ಇಂಜಿನಿಯರ್ ಮುಂಬೈದವ್ರು ಅದಾರ, ಆರ್ಕಿಟೆಕ್ಚರು. ಮಾತಾಡ್ಕೊಂಡು ಕುಂತಿದ್ದೀವಿ. ಅವ್ರೊಂದು ಮಾತು ಹೇಳಿದ್ರು, ನನಗೆ ಭಾಳ ಭಯಾನಕ ಅನಿಸ್ತದು. 15 ಸೊಸೈಟಿ ಕಟ್ಟಕತ್ತಾರ. ಒಂದು ಸೊಸೈಟಿಯಾಗಿ 200 ಫ್ಲ್ಯಾಟ್ ಅದಾವೆ. ಅವ್ರಿಗೆ ಆ ಬಿಲ್ಡರು ಮತ್ತು ಮೀಡಿಯೇಟ್ರ್ ಬ್ರೋಕರ್ ಇರ್ತಾರಲ್ಲ, ಅವರಿಬ್ಬರು ಕೂಡ ಹೇಳಿದ್ರಂತ, 200 ಮನೆಗಳ 15 ಸೊಸೈಟಿ ಏನದಾವು ಅಂದ್ರೆ 3000 ಫ್ಲ್ಯಾಟು, ಒಂದಕ್ಕೂ ಅಡಿಗೆ ಮನೆ ಇಲ್ಲ, ಕಿಚನ್ಲೆಸ್ ಫ್ಲ್ಯಾಟ್. ಇದು ಕನ್ಸೆಪ್ಟ್ ಬಂದೈತಿ ಈಗ ಶಹರದೊಳಗೆ. ಅವ್ರಂತಾರ ಅಡಿಗೆ ಮನೆ ಬ್ಯಾಡ ಮನ್ಯಾಗಂತ. ಎಲ್ಲಿ ತಿನ್ನೋದು? ಹೊಡಿ ಜೊಮ್ಯಾಟೊ. ಮುಂಜಾನೆ ಒಬ್ಬನ ತರಿಸೋದು, ಮಧ್ಯಾಹ್ನಕ್ಕೊಬ್ಬನ ತರಿಸೋದು, ಸಂಜೆಗೊಬ್ಬನ ತರಿಸೋದು, ತಿಂದು ದೌಡ ಹಲಿಗೆ ಹೊಡ್ಕೊಂಡು ಹೋಗೋದು. ಮತ್ತೇನು ಮಾಡೋದು? ಇಷ್ಟು ತಿಂದಿಂದ ಇರಾಕ್ ಹೆಂಗೆ ಆಕೈತಿ? ದಿನ ಒಬ್ಬರು ತಂದು ತಿಂದ್ರಿ ಅಂದ್ರೆ ಇರಾಕ್ ಹೆಂಗೆ ಆಕೈತಿ? ಆ ಅನ್ನದೊಳಗೆ ಏನು ಚಲೋದಿರ್ತೈತಿ ಅಲ್ಲ ಅಲ್ರಿ? ಅದರೊಳಗೆ ಏನೇನು ಸೇರಿಸಿರ್ತಾರೆ ನಮ್ಮ ನಾಲಿಗೆ ರುಚಿ ಬರ್ಬೇಕಂತ. ಅದನ್ನೆಂದರೆ ವಿಚಾರ ಮಾಡಿವೇನು ನಾವು? ಏನೂ ಮಾಡಿಲ್ಲ. ಪ್ರಿಸರ್ವೇಟ್ರಿ ಎಷ್ಟು ಹಾಕ್ಯಾರ ಎಂದರೆ ಕೇಳಿವೆ? ಸೋಡಾ ಎಷ್ಟು ಹಾಕಿದ್ರಿ ಎಂದರೆ ಕೇಳಿವೇನು ನಾವು? ಅಜಿನೋಮೋಟೋ ಎಷ್ಟು ಹಾಕಿದ್ರಂತ ಎಂದರ ನೋಡಿವೇನು ನಾವು? ಈ ಲಗ್ನ ಮುಹೂರ್ತದಾಗ ಸಹಿತ ಅಜಿನೋಮೋಟೋ ತಂದು ಹಾಕಾಕತ್ತೇವ್ರಿ. ಯಾವುದು ನಮ್ಮ ಶರೀರದೊಳಗಿನ ಎಲ್ಲ ಶಕ್ತಿಯನ್ನು ಹೀರಿ ಹೊರಗೆ ಹಾಕೋ ಕೆಲಸ ಮಾಡ್ತೈತಿ, ಆ ಅಜಿನೋಮೋಟೋ ಅಡುಗೆ ಮಾಡ್ಸಾಕತ್ತಾರೆ ಈಗ ಎಲ್ಲರೂ ತಂದು. ಅದನ್ನು ಹೆಚ್ಚು ಕಡಿಮೆ ಈಗ ಮನೆಯವರು ಸಹಿತ ಕೆಲವು ಮಂದಿ ಫಾಲೋ ಮಾಡೋಕೆ ಶುರು ಮಾಡ್ಯಾರ. 2 ದಿವಸ ಬದುಕವ್ರಿ ಇದನ್ನು ತಿಂದು ನೀವು. ಅದು ಬ್ಯಾನ್ ಐತಿ, ಬ್ಯಾನ್ ಇದ್ರೂ ಎಲ್ಲ ಅಂಗಡಿಯಾಗ ಸಿಗ್ತೈತಿ. ಇದು ಆಶ್ಚರ್ಯ ನಮ್ಮ ದೇಶದಾಗ. ಆಕ್ಸಿಟಾಕ್ಸಿನ್ ನಮ್ಮ ಕಡೆ ಬ್ಯಾನ್ ಐತದು. ದನಗಳಿಗೆ ಕೊಡಬಾರ್ದು, ಅದು ಹಿಂಡು ಹೊತ್ನಾಗ ಅಂತ. ಆದರೆ ಎಲ್ಲರ ಅಂಗಡಿಯಾಗ ₹1 ಸಿಗ್ತೈತಿ, ಈಗೂ ಸಿಗ್ತೈತಿ. ಅದನ್ನು ತಂದು ಹಚ್ಚಿಸ್ತಾರ, ಹಾಲು ಕರಿತಾರ, ಅದು ಹಾಲಿನಾಗ ತಕ್ಷಣ ಇಳಿದಿರ್ತೈತಿ. ಯಾವ ಕುಡಿತಾನ ಅವಾಗ ಎಂದೂ ಮಕ್ಕಳಾಗೋದು. ಡೇರಿ ಹಾಲು ತಂದು ಕುಡಿಯೋರು ಅದಿರಲಿ. ಡೇರಿ ಹಾಲೇನು ಭಾಳ ಚಲೋ ಅಂತ ತಿಳ್ಕೊಂಡಿರಿ. 32 ಪ್ರಕಾರದ ಕೆಮಿಕಲ್ ಸೇರ್ಲಾರ್ದ ನಮ್ಮ ಮನೆಗೆ ಹಾಲು ಬರೋಕೆ ಸಾಧ್ಯ ಇಲ್ಲ. ಅದು 32 ಪ್ರಕಾರದ ಕೆಮಿಕಲ್ಸು. ಯಾಕಂದ್ರೆ ನಿಮಗೆ ರುಚಿ ಹೆಚ್ಚಾಗಬೇಕು, ದಪ್ಪಗ ಪದರ ಬರ್ಬೇಕು, ಕೆನಿ ಪದರ ಬರಬೇಕು, ಆಮ್ಯಾಗ ದೌಡು ಕೆಡಬಾರ್ದು ಹಾಲು. ಇಷ್ಟು ಮಾಡಬೇಕಾಗಿತ್ತು ಅಂದ್ರೆ 32 ಪ್ರಕಾರದ. ಆಮ್ಯಾಗ ನಿಮ್ಮ ಬಾಯಿಗೆ ನಾಲಿಗೊಮ್ಮೆ ಸರಿ ಚಟ ಬಿತ್ತಂದ್ರೆ ಬಿಡಬಾರ್ದಂತ ಅನ್ನಿಸ್ಬೇಕು. ಇದರ ಸಲುವಾಗಿ 32 ಪ್ರಕಾರದ ಕೆಮಿಕಲ್ಗಳನ್ನು ಅದರೊಳಗೆ ಸೇರಿಸಿಂದನ ಆ ಪಾಕೆಟ್ನಾಗಿಂದ ನಮ್ಮ ಮನೆಗೆ ಬರ್ತೈತೆ ಹಾಲದು. ಬೆಕ್ಕಡ್ ಡೇರಿ ಇದಿರಲ್ದಕ್ಕೆ. ಆ ಡೇರಿ ಹಾಲಿನ ಕಲೆಕ್ಷನ್ 1000 ಲೀಟ್ರ್ ಇತ್ತಂದ್ರೆ ಮಾರಾಟ 1,500 1,500 ಲೀಟ್ರ್ ಇರ್ತೈತಿ. 500 ಲೀಟ್ರ್ ಹಾಲು ಎಲ್ಲಿಂದ ಬಂತು? ಎಲ್ಲ ಡೂಪ್ಲಿಕೇಟ್ ಅದು. ಮಾಡಬಾರ್ದ ಪ್ರಕಾರದಿಂದ ಹಾಲು ತಯಾರು ಮಾಡಿ ಇದನ್ನು ಎಲ್ಲ ತಿಂದು ಉಂಡು ಬದುಕಿದ್ದಿದ್ದು ಎಲ್ಲ ಮಂದಿ. ನಾವು ನೀವು ಎಲ್ಲ ಅವರ ಅದೀವಿ. ನೀವು ಅನ್ನೋರು ಎಲ್ಲನೂ ಹಿಂಗೆ ಹೇಳ್ಕೊತ ಹೋದ್ರಿ ಅಂದ್ರೆ ನಾವು ಬದುಕುದು ಹೆಂಗಿನ್ನಂತ. ಸಕ್ಕರೆ ತಿಂತೀರಪ್ಪ, ಸಕ್ಕರೆ ಏನು ಚಲೋ ಆಯ್ತದು? ಗಂಧಕದ ಪ್ರಮಾಣ ಏನು ನಮ್ಮ ಶರೀರಕ್ಕೆ ಎಷ್ಟು ಬೇಕು ಅಷ್ಟೇ ಆಯಿತು, ಅದಕ್ಕಿಂತ ಹೆಚ್ಚೈತಂತ ಎಂದರೆ ಕೇಳಿವೆನ್ನೋ? ಅದಕ್ಕೆ ಇಲ್ಲ. ನಾನ್ ಎಡಿಬಲ್ ಅಂತ ಡಿಕ್ಲೇರ್ ಮಾಡಿದ್ರು ನಮ್ಮ ಭಾರತೀಯ ಸಕ್ಕರೆಯನ್ನು ಯುರೋಪ್ದವರು. ಯಾಕಂತಂದ್ರೆ ಸಲ್ಫರ್ ಟ್ರೀಟ್ಮೆಂಟ್ ಮಾಡುವ ಹೊತ್ತಿನಾಗ ಬೆಳ್ಳಗೆ ಕಾಣ್ಬೇಕಂತ ತಿಳ್ಕೊಂಡು ಏನೇನೋ ಮಾಡ್ತೀವಲ್ಲ, ಎಲುವಿನ ಪುಡಿ ಹಚ್ಚುತ್ತೀವಿ. ದನಗಳಿಗೆ ಸತ್ ನಂತರ ಅದ್ರ ಎಲುವಿನ ಪುಡಿ ಇರ್ತೈತಲ್ಲ, ಅದನ್ನು ಬಳಸ್ತೀವಿ ಬೆಳ್ಳಗೆ ಮಾಡೋಕೆ. ಸಲ್ಫರ್ ಹಾಕ್ತೀವಿ. ಆಮ್ಯಾಗ ಅದ್ರಾಗ ತಿನ್ನಬೇಕಾದಂಥ ಅಂಶ ಅಂತ ಏನಿರ್ತೈತಲ್ಲ, ಅದು ಕುಡುಕರು ಭಾಗ್ಯವಂತರಪ್ಪ. ಮೊಲ್ಯಾಸಿಸ್ ಅಂತ ಏನಿರ್ತೈತಲ್ಲ, ಮದರ್ ಲೀಕರ್ ಎಲ್ಲ ಅದ್ರಾಗ ಹೋಗಿರ್ತೈತಿ. ಅವು ಕುಡುಕರು ಚಲೋ ನೋಡ್ರಿ. ಸಕ್ರೆ ನಾವು ತಿಂತೀವಿ, ಕುಡುಕರು ಅದನ್ನು ಕುಡಿತಾವೆ. ಮತ್ತು ಬರೀ ಹಂಗೆ ಕೊಟ್ಟು ಕುಡ್ದಿದ್ರಂದ್ರೆ ಚಲೋ ಆಕಿತ್ತು. ಅದ್ರಾಗ ಏನು ಕೆಮಿಕಲ್ ಹಾಕ್ಯಾವಲ್ಲ, ಅವು ಕುಡುಕರು ಶಂಕ ಹೊಡ್ಕೊತ ಹೋಗು. ಅವಕ್ರದ್ದು ಏನು ಬಾಳೆ ನೆಟ್ಟಿಗಿಲ್ಲ. ಪ್ರತಿಯೊಂದು ಪದಾರ್ಥ ತಗೋರಿ ನೀವು ಮಾರ್ಕೆಟ್ನೊಳಗೆ, ಯಾವ ಪದಾರ್ಥದಾಗ ಏನು ಸೇರಿಸಿಲ್ಲ. ಮುಂಜಾನೆ ಎದ್ದುಗಳೇನೋ ಶುರು ಮಾಡ್ರಪ್ಪ, ಚಹಾ ತಂದ್ರಿ. ಚಹಾ ಪೌಡ್ರ್ ಏನು ಪ್ಯೂರ್ ಐತಿ? ಇಲ್ಲ. ಚಹಾದ ಎಲೆ ಒಣಗಿಸಿ ಪುಡಿ ಮಾಡಿ ನಿಮಗೆ ಕೊಡ್ಬೇಕು, ಇದಕ್ಕೆ ಚಹಾ ಅಂತಾರೆ. ಅದು ಹಾಗಿಲ್ಲ. ಅದರೊಳಗೆ CTC ಕುಡಿಸಿದ್ರು, CTC ಡಸ್ಟ್ ಕುಡಿಸಿದ್ರು,
CTC ಡಸ್ಟ್ ಎದರಲ್ಲೇ ತಯಾರು ಮಾಡಿವತ್ತು ಯಾರು ಒಬ್ಬರ ವಿಚಾರ ಮಾಡಿವನಿ ಇದ್ರೊಳಗೆ? ಇಲ್ಲ, ಮಾಡೋದು ಇಲ್ಲ, ಅವಶ್ಯಕತೆನೂ ಅನಿಸಿಲ್ಲ ಯಾರಿಗೆ. ಹೊಡೆದೀವಿ, ಕುಡ್ಕೋತ ಹೊಂಟೀವಿ. ಹಂಗೆ ಹಾಲು ನೈನಾಯಿಗೆ ಹೇಳಿದ್ನಿ ಅದನ್ನು, ಹೌದಲ್ಲ? ನೀರು ಕ್ಲೋರಿನೇಟೆಡ್ ವಾಟರ್. ಯಾವುದು ಚಲೋ ಐತಪ್ಪ ಇದ್ರಾಗ? ಬೆಳಗ್ಗೆ ಎದ್ದು ಕೂಡಲೇ ಫಸ್ಟ್ ಐಟಮ್ ಇದು. ಎರಡನೇ ದಿನ ನಾಷ್ಟಕ್ಕೆ ಬರ್ರಿ. ರವಾ ಉಪ್ಪಿಟ್ಟಾರ ಮಾಡ್ತೀರಿ, ಶಿರಾರ ಮಾಡ್ತೀರಿ, ಬೇಡ ಇಡ್ಲಿಯಾರ ಮಾಡ್ತೀರಿ, ದೋಸೆ ಅಂದ್ರೆ ಅಕ್ಕಿವು ಮಾಡ್ತೀರಿ, ಬೇಡ ಗೋಧಿವು ಮಾಡ್ತೀರಿ. ಅಕ್ಕಿ ಗೋಧಿ ಎರಡೂ ಬೇಕು. ಆ ಅಕ್ಕಿ ಗೋಧಿಯಾಗ ತಿನ್ನೋದೇನಿರ್ತೈತಲ್ಲ ಅದನ್ನು ತೆಗೆದು ಹೊರಗೆ ಹಾಕ್ತಾರೆ ಮೊದಲು. ಅದ್ರ ಮ್ಯಾಗ ಪದರ್ ಇರ್ತೈತಲ್ರಿ, ಅದನ್ನು ಅದ್ರಾಗ ತಿನ್ನಬೇಕಾದಂಥ ಅಂಶ ಇರೋದು ಆ ಪದರ್ನಾಗ. ಅದನ್ನು ಸುಲಿದು ಮೊದಲು ದನಗಳಿಗೆ ಹಾಕ್ತಾರೆ. ಅದನ್ನು ನಡು ದನಗಳಿಗೆ ಹಾಕ್ಬೇಕೇನು ಇರ್ತೈತಲ್ಲ ಅದು ನಮಗೆ ಹಾಕ್ತಾರೆ. ಅದ್ರಾಗ ಏನೂ ಇರಂಗಿಲ್ಲ, ಅದು ದನಕ್ಕೆ ಹಾಕ್ಬೇಕು. ಯಾಕೆ ಏನೂ ಇರೋದಿಲ್ಲ ಅಂತಂದ್ರೆ 6 ತಿಂಗಳಗಟ್ಲೆ ಅದಕ್ಕೆ ಹುಳ ಹತ್ತಂಗಿಲ್ಲ. ನೀವು ಬೇಕ್ರಿ ಯಾಕೆ ಹಿಂಗೆ ಮಾಡಿದ್ರಂದ್ರೆ ಹುಳ ಹತ್ತಬಾರ್ದಂತ. ಹುಳುಗಳು ಮನುಷ್ಯರಿಗಿಂತ ಭಾಳ ಶಾಣ್ಯವು. ಏನು ತಿನ್ನಬೇಕು ಏನು ತಿನ್ನಬಾರ್ದಂತ ಹುಳಕ್ಕೆ ಎಷ್ಟು ತಿಳಿತೈತಲ್ಲ ಅಷ್ಟು ಮನುಷ್ಯಾಗೆ ತಿಳಿದಿದ್ರೆ ಮನುಷ್ಯ ಅವನವ್ನು ಭಾಳ ಶಾಣೆ ಹಾಕಿದ್ದ. ದನಗಳಿಗೆ ತಿಳಿದಟ್ಟು ಮನುಷ್ಯಾಗೆ ತಿಳಿದಿತ್ತಂದ್ರೆ ಮನುಷ್ಯ ಭಾಳ ಭಾರಿ ಹಾಕಿದ್ದ. ತಂಬಾಕು ಬಿತ್ತಿದ ಹೊಲದಾಗ ದನಗಳು ಬೆಕ್ಕದಂಗೆ ಬಿಡ್ರಿ, ಎಲಿಗೆ ಬಾಯಿ ಹಚ್ಚಿದ್ರೆ ನನಗೆ ಕೇಳ್ರಿ. ನೀವು ತುಂಬಿದ ಹೊಲದಾಗ ರೀ ತಂಬಾಕದ ಬೆಳೆ ಇತ್ತು ಹೊಲದಾಗ, ದನ ಹಿಂಗೆ ಬಿಡ್ರಿ ನೀವು, ತಪ್ಪಿ ಸಹಿತ ಅದಕ್ಕೆ ಬಾಯಿ ಹಚ್ಚಂಗಿಲ್ಲ. ನಾ ಕೇಳಿದೆ ಅದಕ್ಕೆ ಯಾಕತ್ತ, ತಂಬಾಕು ತಿನ್ನೋ ಪದಾರ್ಥ ಅಲ್ಲಂತದು. ಯಾವ ದನ ತಿನ್ನೋ ಪದಾರ್ಥ ಅಲ್ಲಂತದು, ಹಂಗ ಸತ್ತು ಹೋದೇನು ಕರೆ, ಇದನ್ನು ತಿನ್ನೋದಿಲ್ಲ ಅಂತದು. ಇದಕ್ಕೆ ಯಾಕೆ ತಿಳಿಬಾರ್ದು? ಮತ್ತು ಮ್ಯಾಗ ಬರ್ದಾರ, ಟೊಬ್ಯಾಕೋ ಚೀವಿಂಗ್ ಈಸ್ ಇಂಜೂರಿಯಸ್ ಟು ದ ಹೆಲ್ತ್, ಗುಟ್ಕಾ ಚೀವಿಂಗ್ ಈಸ್ ಇಂಜೂರಿಯಸ್ ಟು ನೋಡ್ತೈತಿ ತಿಂತೈತಿ. ಯುರೋಪ್ದೊಳಗೆ ಹಾಲಿನ ಪ್ಯಾಕೆಟ್ ಮ್ಯಾಗ ಸಹಿತ ಬರೀದು ಕಂಪಲ್ಸರಿ ಮಾಡ್ಯಾರ. ಈ ಹಾಲು ಶರೀರಕ್ಕೆ ಅಪಾಯಕಾರಕ ಅಂತ. ಯಾವುವು? ಆ ಜರ್ಸಿ ಗ್ಯಾಂಗಿನು, ಅದು ಹಂದಿ ಮಾರಿ ಗ್ಯಾಂಗಿನ ಆಕಳುಗಳು ಅದಾವಲ್ಲ, ಅದರ ಹಾಲು 12 ರೋಗಗಳನ್ನು ನಿರ್ಮಾಣ ಮಾಡ್ತಾವು. ಅದಕ್ಕೆ ಆ ಹಾಲನ್ನು ಬಳಸುವವ್ರಿಗೆ ಅಲ್ಲಿ ಕಂಪಲ್ಸರಿ ಮಾಡ್ಯಾರ. ಆದ್ರೆ ನಮ್ಮ ದೇಶದಾಗ ಮಾಡಿಲ್ಲ. ನಮ್ಮ ದೇಶದಾಗ ಮನುಷ್ಯನ ಜೀವದಕ್ಕಿಂತ ಅಗ್ಗ ಮತ್ತೆ ಯಾವುದು ಇಲ್ಲ. ಅಗ್ಗದರದ ಕಾಳಿನ ಅಂಗಡಿಯಾಗಿಂತಲೂ ಅಗ್ಗ ಯಾವುದು ಅಂದ್ರೆ ಮನುಷ್ಯನ ಜೀವ. ಬೇಕಾದವ್ರು ಬೇಕಾದಲ್ಲಿ ಬೇಕಾದಂಗೆ ತೊಗೊಂಡು ಹೋಗ್ರಿ. ಅದು ಬೇಕಾದ ತಿನ್ನಿಸ್ರಿ, ಬೇಕಾದ ಉಣಿಸ್ರಿ, ಬೇಕಾದಂಗೆ ಕಳಿಸ್ರಿ. ಅವ್ರನ್ನ ಯಾರೂ ಕೇಳೋರು ಇಲ್ಲಿ ನಮ್ಮ ದೇಶದಾಗ. ಇದು ನಮ್ಮ ಸ್ಥಿತಿ. ಕಾಳುಗಳನ್ನು ತಿನ್ಬೇಕಾದ್ರೆ ಮ್ಯಾಲಿನ ತೆಗಿಬಾರ್ದು, ಸೊಪ್ಪಿ ಅದ್ರೊಳಗೆ ಸೇರಿಸ್ಬೇಕ್ರಿ. ಫೈಬರ್ ಇರೋದು ಅದ್ರಾಗ. ಹಣ್ಣು ಹಂಪಲುಗಳು ನಿಮ್ಗೆ ಹೇಳ್ತೀನಿ, ಹೊಡಿದು ಇಷ್ಟು ಔಷಧ ಹೊಡೆದು ತಯಾರು ಮಾಡ್ಯಾರ. ಮತ್ತು ತೊಳಿದಲ್ಲಿ ನೀವು ನೋಡಕ್ಕೆ ಹೋಗಿಲ್ಲ ಅಂತ ನಿಮ್ಗೆ ಗೊತ್ತಿಲ್ಲ. ಈ ಗಟಾರ್ ನೀರು ಊರ ದಂಡಿಗೆ ಎಲ್ಲಿ ಒತ್ತಟ್ಟು ಕಲೆಕ್ಟ್ ಆಗಿರ್ತೈತಲ್ಲ, ಅಲ್ಲೇ ಗಾಡಿ ನಿಂದಿರಿಸಿ ಸ್ವಚ್ಛಗ ತೊಳ್ಕೊಂಡು ನಿಮ್ಮ ಮತ್ತಲ್ಲಿ ಮಾರಕ್ಕೆ ಬಂದಿರ್ತೈತೆ. ಅದು ಇನ್ನು ಕೆಲವು ಮಂದಿ ತಮ್ಮ ಹೊಲದಾಗ ತೊಳ್ಕೊಂಡು ಬಂದಿರ್ತಾರೆ. ಏನು ಹೇಳಿ ನಿಮ್ಗೆ, ನೀವು ಮೂಲತನ ಯಾವಾಗೂ ಹೋಗಂಗಿಲ್ಲ ಅನ್ನೋಣ ನಿಮ್ಗೇನು ಗೊತ್ತಿಲ್ಲ. ಆಮ್ಯಾಗ ಗೊತ್ತಿರಬಾರ್ದು, ಗೊತ್ತಿಲ್ಲದಕ್ಕೆ ನಡೆದೈತೆ ನಿಮ್ಮ ಗಾಡಿ. ಅಜ್ಞಾನದೊಳಗೆ ಭಾಳ ಸುಖ ಇರ್ತೈತೆ. ಒಮ್ಮೊಮ್ಮೆ ತಿಳಿತಂತಂದ್ರೆ ನೀವು ಬದುಕೋದಿಲ್ಲ, ಮತ್ತು ತಿನ್ನೋದಿಲ್ಲ. ಇದು ನಮ್ಮ ತರಕಾರಿ. ಹಣ್ಣು ತರಕಾರಿಗೆ ಹಿಂಗೆ ಹೆಡಕ್ಕೆ ಒಗೆದಿರ್ತೈತೆ. ಕೊತ್ತಂಬರಿ ಮೆಂತ್ಯ ಪಲ್ಯ ಹೆಡಕ್ಕೆ ಒಗೆದಿರ್ತೈತೆ. ಹಿಂಗೆ ಒಂದು ಸ್ಪ್ರೇ ಮಾಡಿದ ಕೂಡಲೇ ದಡಗ್ಗನ ನಾಗಪ್ಪನ ಹಿಡಿ ಎತ್ತಂಗೆ ಎತ್ತೈತೆ ನೋಡಿ. ಸಣ್ಣ ಸ್ಪ್ರೇ ಮಾಡಿದ ಕೂಡ ಏನು ಅದು ವಿಷಾನ ಸ್ಪ್ರೇ ಮಾಡೋದು, ವಿಷಾನ ಅದು. ಅದನ್ನು ನೀವು ಸಾವಯವದವ್ರು ಏನರ ಒಂದು ಜರ ಹೆಡಕ್ಕೆ ಬಿದ್ದತ್ತು, ಅದು ಹೆಡಕ್ಕೆ ಬಿದ್ದೈತೆ, ಅದು ಹೆಡಕ್ಕೆ ಹೋಗದೈತಿ, ಅದನ್ನೇ ನನಗೆ ಮಾರಾಟ ಮಾಡ್ತಿ ಅಂತ. ಮತ್ತು ಆ ವಿಷ ಹೊಡೆದು ಕೊಟ್ಟರೆ ಇವನು ತಿನ್ನವನ ಅದನ್ನು. ನಾನು ಅದಕ್ಕೆ ತಮಗೇನು ಪ್ರಾರ್ಥನೆ ಮಾಡ್ಕೋತೀನಿ ಅಂತಂದ್ರೆ, ತಾವು ಈ ವಿಷದಿಂದ ಕೂಡಿದಂತಹದ್ದು, ವಿಷದಿಂದ ಪರಿಷ್ಕರಿಸಲ್ಪಟ್ಟಂತಹದ್ದು, ಮತ್ತು ಅದು ಅಲ್ದ ಈ ಹೊರಗಡೆ ಏನೇನು ಪದಾರ್ಥಗಳದಾವು ಅವು ಯಾವ ಪರಿಶುದ್ಧವಾಗಿ ಮಾಡ್ತಾರಂತ ಅನಿಸೋದಿಲ್ಲ. ನಮಗೆ ರುಚಿ ಹೆಚ್ಚು ಮಾಡಾಕ, ಹೆಚ್ಚು ಕಾಲ ಟಿಕಾಯಿಸಾಕ ಏನೇನು ಹಾಕ್ತಾರೆ ದೇವರ ಬಲ್ಲ. ಎಷ್ಟು ಸಾಧ್ಯ ಐತೆ ಅಷ್ಟು ನಮ್ಮ ಕಣ್ಣೆದರಿಗೆ, ನಮ್ಮ ಸುತ್ತಮುತ್ತ ಬೆಳೆದದ್ದಿರ್ಬೇಕು. ನಮ್ಮ ಕಣ್ಣೆದರಿಗೆ, ನಮ್ಮ ಕಿವಿಗೆ ಕೇಳುವಂಥದ್ದು, ನಾವು ನೋಡುವಂಥದ್ದು ಇರ್ಬೇಕು. ಬಹಳ ಪ್ರವಾಸ ಆಗಿರಬಾರ್ದು. ಅದಕ್ಕೆ ಅಂಥ ಕಾಳು ಕಡಿಗಳನ್ನು ನಾವು ತೊಗೊಂಡು ತಿನ್ಬೇಕು. ಅವು ಕಾಣಕ್ಕೆ ಎಷ್ಟು ದೊಡ್ಡ ಅದಾವು, ಎಷ್ಟು ಚಂದ ಅದಾವು, ಇದನ್ನು ನೋಡಕ್ಕೆ ಹೋಗಬೇಡ್ರಿ. ಆರೋಗ್ಯಕ್ಕೆ ಎಷ್ಟು ಹಿತ ಅದಾವು ಅವನ್ನ ನೋಡ್ಬೇಕು. ಅದರ ಸಲುವಾಗಿ